ಹಾಯ್ ಹಲೋ ಎಲ್ಲರೂ ಹೆಂಗಿದ್ದೀರಿ? ನಾನು ಮಸ್ತ್ ಅದೇನಂತ ಇವತ್ತಿನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಬಂದೇನಂತ. ಏನಿಲ್ಲ, ಜೂನ್ ಒಳಗೆ ನನ್ನ ಮದುವೆ ಐತಿಗೆ 5th ಮಂತ್ ಆಗಿತ್ತು. ಅವಾಗ ನಮ್ಮ ನಾಮಕರಣ ಇಟ್ಕೋಬೇಕಂತ ಡಿಸೈಡ್ ಮಾಡಿದ್ವಿ. ನಾಮಕರಣ ಹೆಂಗಿತ್ತು ಮತ್ತು ನಮ್ಮ ಮದುವೆ ಐತೆ ಯಾವ ರೀತಿ ಇದ್ದ ನೋಡ್ರಿ. ಅವಾಗ ಇನ್ನೂ ಭಾಳ ಸಣ್ಣ ಪಾಪು ಇದ್ದ, ಈಗೂ ಸಣ್ಣ ಪಾಪುನ ಅದಾನ, ಬಟ್ ಇನ್ನೂ ಭಾಳ ಸಣ್ಣವ ಇದ್ದ. ಬರೀ ನಿದ್ದೆ ಮಾಡ್ತಿದ್ದ. ಅವನು ಯಾವಾಗೂ ಅವ್ನು ಕಿರಿಕಿರಿ ಮಾಡೇ ಇಲ್ಲ ನೋಡ್ರಿ. ಅವ್ನು ತೊಟ್ಲೊಳಗೆ ಹಾಕಿದ ತಕ್ಷಣ ಮಕ್ಕೊಳಕತ್ಬಿಟ್ಟ. ಅವ್ರ ಡ್ಯಾಡಿಗಲ್ಲೇ ರಿಂಗ್ ತಂದಿದ್ರೆ ರಿಂಗ್ ಹಾಕಿಕತ್ತಿದ್ರೆ. ಹಂಗೆ ನಮ್ಮದು ಫೋಟೋಶೂಟಿದ್ದು ಸ್ವಲ್ಪ ಗ್ಲಿಮ್ಸ್ ಇದ್ವು, ಅವ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತಂತ ಈ ವಿಡಿಯೋನ ಮಾಡಾತೀನಿ. ನೋಡಿರಿ ಅವ್ನು ನಾಮಕರಣ ಹೆಂಗಾತಂತ ನೀವು ತಿಳಿಸ್ರಿ. महिमा पुंडरीकाक्ष श्री परम पवन हिंदू दैवदा गंडऊ दंडन पांडुरंग श्री पुरंदर विठला जो 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 कृष्णा परमानंद जो गोपिय वृंद मुकुंद जो कुल तिलकर तूगिरे योगेंद्र कर कमल पूजर तूगिरे गुरु राघवेंद्र कुंदनमयवाद चंद तिलकोಡು आनंद तुलिकर तूगिरे नंद कंद. ನಮ್ಮ ಸೈಡೆಲ್ಲ ನಾಮಕರಣಕ್ಕೆ ಪಾಪುಗೆ ಹೆಸರಿಡಾಕ ಸೋದರತ್ತೆಗಳು ಇಡಬೇಕು. ಇಲ್ಲಿನೂ ಅದ್ವೈತನೆಯವರು ಸೋದರತ್ತೆ ಆಗಬೇಕು, ಎರಡನೇ ಅತ್ತೆ ಆಗಬೇಕು. ಅವರು ಹೆಸರಿಡಾಕ ಬಂದಾರ ನೋಡ್ರಿ. ಈಗ ಅವರೆಲ್ಲ ಎಲ್ಲರ ಕಡೆ ಕೇಳತ್ತಾರೆ, ದೊಡ್ಡವ್ರ ಹತ್ರ ಸಜೆಷನ್ಸ್ ಕೇಳಕೊಳ್ಳತ್ತಾರ, ಹೆಂಗೆ ಮಾಡಬೇಕು ಏನು ಮಾಡಬೇಕು. ಕೆಲವೊಂದು ಅವ್ರು ಹಿರಿಯರು ಚೆಂದಾಗಿ ಹೇಳ್ತಾರೆ, ಹಾಗಾಗಿ ಅವ್ರ ಸಜೆಷನ್ ತಗೊಂಡು ಏನೋ ಕೆಲಸ ಮಾಡೋದಾದ್ರು ಅವ್ರನ್ನ ಕೇಳಿ ಮಾಡ್ತಿರ್ತಾರೆ. ಇದೆಲ್ಲ ಆದಮೇಲೆ ಅದ್ವೈತನ ನೇಮ್ ರಿವೀಲ್ ಮಾಡೋದು ಪ್ಲ್ಯಾನ್ ಇತ್ತು. ಈ ರೀತಿ ಮಾಡಿದ್ವಿ. ಅದಕ್ಕಿಂತ ಮುಂಚೆನೇ ಅವ್ರ ಅತ್ತೆ ಹೇಳಿಬಿಟ್ರು ಆಲ್ರೆಡಿ ಎಲ್ಲರಿಗೂ. ಸೊ ಎಲ್ಲರಿಗೂ ಗೊತ್ತಾಗಿತ್ತು. ಅಂದರೂ ಇರ್ಲಿಪ್ಪ ಅಂತ ನಮ್ದು ಇದ್ದಂಥ ಪ್ಲ್ಯಾನ್ ಇತ್ತಲ್ಲ, ಇದನ್ನು ಮಾಡಿದ್ವಿ ನೋಡ್ರಿ. ಹಿಂಗಾತು ನಮ್ದು ಅದ್ವೈತನ ಫಂಕ್ಷನ್. ಎಲ್ಲರೂ ಭಾಳ ಖುಷಿಪಟ್ರು. ಆಮೇಲೆ ಅವತ್ತಿನ ದಿವಸ ಅಡುಗೆನೂ ಭಾಳ ಚೆಂದಾಗಿತ್ತು. ಟೋಟಲಿ ಫಂಕ್ಷನ್ ಮಾತ್ರ ಮಸ್ತ್ ಆಯ್ತು. ನನಗಂತೂ ಮನಸ್ಸಿಗೆ ಭಾಳ ಖುಷಿ ಆಯ್ತು. ನಾಮಕರಣ ಇರೋ ಸಲುವಾಗಿ ನಾನು, ನಮ್ಮ ಮಮ್ಮಿ, ನಮ್ಮ ಪಪ್ಪ, ನಮ್ಮ ತಮ್ಮ ಯಾರೂ ನಿದ್ದೆ ಮಾಡಿದ್ದಿಲ್ಲ. ಮನೆ ಕ್ಲೀನಿಂಗ್ ಆಗಿರ್ಬೋದು, ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋದು, ಎಲ್ಲರೂ ಟೋಟಲ್ ಬ್ಯುಸಿ ಆಗಿದ್ದರು. ಆ ಸೈಡ್ ನನ್ನ ಹಸ್ಬೆಂಡ್ ಮನೆ ಕಡೆಯೂ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ರು. ಅವ್ರಿಗೆ ಹೇಳಬೇಕು, ಇವ್ರು ಹೇಳಬೇಕು, ಮತ್ತು ಫಂಕ್ಷನಿಗೆ ಬರಬೇಕು ಅನ್ನೋದ್ರಾಗ ಬ್ಯುಸಿ ಆಗಿಬಿಟ್ಟಿದ್ರು ಎಲ್ಲರೂ. ಹೆಂಗೋ ಒಟ್ಟು ಚೆಂದಾಗಿ ನಮ್ಮ ಅದ್ವೈತಂದು ಫಂಕ್ಷನ್ ಮಾಡಿದ್ವಿ. ನಾಮಕರಣ ಆಯಿತು. ಇವಾಗ ನಮ್ಮ ಅದ್ವೈತಿಗೆ 8 ಮಂತ್ಸ್ ಮುಗಿತು. ಇವತ್ತಿಗೆ 9 ಮಂತ್ಸ್ ಸ್ಟಾರ್ಟ್ ಆಗತೈತಿ. ಹೆಂಗೆ 9 ಮಂತ್ಸ್ ಕಳೀತು, ಹೆಂಗೆ ಏನಂತ ಗೊತ್ತಾಗಂಗಿಲ್ಲ. ಹೆಂಗೆ ರಾತ್ರಿ ಆಕೈತಿ, ಹೆಂಗೆ ಬೆಳಕಾಕೈತಿ ಗೊತ್ತಾಗಂಗಿಲ್ಲ. ಇದು ನೋಡಿರಿ ಎಷ್ಟು ಕ್ಯೂಟ್ ಐತಿ. ಇದು ನನ್ನ ಫೇವ್ರೆಟ್ ಪಿಕ್ ಆಗೈತಿ. ನಾಮಕರಣ ಆಗಿಂದ ಫೋಟೋಶೂಟ್ಸ್ ಎಲ್ಲ ಮಾಡಿ ಊಟ ಗೀಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಎಲ್ಲರೂ. ಅದಾದ ನಂತರ ನಾವು ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಗ್ರೀನ್ ವುಡ್ಸ್ ಅಂತ ರೆಸ್ಟೋರೆಂಟ್ ಐತಿ. ಫ್ಯಾಮ್ಲಿ ಎಲ್ಲ ಸೇರ್ಕೊಂಡು ನೈಟ್ ಡಿನ್ನರ್ಗೆ ಇಲ್ಲಿ ಬಂದೇವಿ. ಯಾಕಂದ್ರೆ ಇವರು ಕೇಕ್ ಕಟ್ ಮಾಡಾಕತ್ತಾರಲ್ಲ, ಇದು ನನ್ನ ತಂಗಿ ಮತ್ತು ಅದು ನನ್ನ ಮೈದನ ಆಗಬೇಕು. ಇವರು ಇಬ್ಬರು ಹೊಸದಾಗಿ ಮದುವೆ ಆಗಿದ್ದಾರೆ. ಸೊ ನ್ಯೂಲಿ ವೆಡ್ಸ್ ಅಂತ ಅವ್ರಿಗೊಂದು ಸ್ಪೆಷಲ್ ಮೂಮೆಂಟ್ ಇರಲಿ ಅಂತ ನಾವೆಲ್ಲ ಫ್ಯಾಮ್ಲಿ ಸೇರಿ ಎಲ್ಲ ಪ್ಲ್ಯಾನ್ ಮಾಡಿ ಇಲ್ಲಿ ಬಂದೇವಿ.
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತದೆ ಅನ್ಕೊತೀನಿ. ಪ್ಲೀಸ್ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.